ಬೇಡವೇ ಬೇಡ. ಗೀತೆ ಬದಲಾವಣೆ ಬೇಡವೇ ಬೇಡ. ನಾಡಗೀತೆ ಬದಲಾವಣೆ ಬೇಡವೇ ಬೇಡ. ಪ್ರಜಾಪ್ರಭುತ್ವ ಉಳಿಯಲಿ ಉಳಿಯಲಿ. ಪ್ರಜಾಪ್ರಭುತ್ವ ಉಳಿಯಲಿ ಉಳಿಯಲಿ. ಪ್ರಜಾಪ್ರಭುತ್ವ ಉಳಿಯಲಿ ಉಳಿಯಲಿ. ಪ್ರಜಾಪ್ರಭುತ್ವ ಉಳಿಯಲಿ ಉಳಿಯಲಿ. ನಾಡಗೀತೆ ನಾಡಗೀತೆ ನಾಡಗೀತೆ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಡೆಲ್ಲಿನಲ್ಲಿ, ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಸೋನಂ ವಾಂಗ್ಟಾಕ್ ಅವನು ಭಾಳ ಹಳೇ ವಾಂಗ್ಟಾಕ್ ಒಂದು ಬಂದಿದೆ ಹಿಂದಿನಲ್ಲಿ. ಸೋನಂ ವಾಂಗ್ಟಾಕ್ ಇದು ಸತ್ಯಾಗ್ರಹ. ಅವರು ಈ ನೀಟ್ ವಿರುದ್ಧ, ನೀಟ್ ಅಲ್ಲಿ ಮಕ್ಕಳೆಲ್ಲ ಸತ್ತರು, ಪ್ರಧಾನ್ ಕೇಂದ್ರದ ಮಂತ್ರಿ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ 20 ದಿವಸದಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸತ್ಯಾಗ್ರಹ ಅಂದ್ರೇನು? ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಅವರನ್ನು ಹೋಗಿ ಮಾತನಾಡಿ ನಿಮ್ಮ ಸಮಸ್ಯೆ ಏನು ನಮ್ಮಲ್ಲಿರ್ತಕ್ಕಂಥ ಹೇಳಬೇಕಾಗಿತ್ತು. ಯಾರಾದರೂ ಪ್ರಧಾನಮಂತ್ರಿ ಮಾರ ಹೋಗೋಕ್ಕಾಗಲ್ವಾ? ಶಿಕ್ಷಣ ಮಂತ್ರಿ ಯಾರು ಹೋಗಬೇಕಾಗಿತ್ತು. ಯಾರು ಹೋಗದೆ ಮಫ್ತಿಯಲ್ಲಿ ಪೊಲೀಸ್ ಡ್ರೆಸ್ ಅಲ್ಲದೆ ಸುಮಾರು 100 ಜನ ಪೊಲೀಸ್ನವರು ಸಡನ್ನಾಗಿ ಹೊತ್ಕೊಂಡ್ಬಿಡ್ತಾರೆ. ಆ ಮನುಷ್ಯನಿಗೆ ಗೊತ್ತೇ ಇರಲ್ಲ. ಅವನು ಸುತ್ತ ಇಬ್ಬರು ಬರ್ತಾರೆ, ಸರ್ರಂತ ಬಟ್ಟೆ ಸುತ್ತಾರೆ, ಹೊತ್ಕೊಂಡು ಹೋಗೇ ಬಿಡ್ತಾರೆ. ಎಲ್ಲಾದರೂ ಉಂಟಾ ಇದೆಲ್ಲಾದರೂ ಉಂಟು ಹೊತ್ಕೊಂಡು ಹೋಗೋದು? ಸತ್ಯಾಗ್ರಹ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಅದರಲ್ಲೂ 21 ದಿವಸ ಸತ್ಯಾಗ್ರಹ ಮಾಡಿ ಪ್ರಾಣ ಉಳಿಬೋದು ಹೋಗ್ಬೋದು ಅನ್ನೋ ಪರಿಸ್ಥಿತಿಲಿ ಇರುವಾಗ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಬೇಜವಾಬ್ದಾರಿ ಪೊಲೀಸ್ನವ್ರು ಕಳಿಸಿ ಒತ್ಕೊಂಬರೋದು ಇದೆಯಲ್ಲ, ಇದಕ್ಕಿಂತ ಅನಾಗರಿಕವಾದ್ದು ಪ್ರಜಾಪ್ರಭುತ್ವಕ್ಕೆ ಅಪಾಯ. ಪೊಲೀಸ್ನವರೇ ಮಾತಾಡಬೇಕಾಗಿತ್ತು. ಹೋಗಿ ನೀವೇನು ಸರ್ಕಾರ ಮಾತಾಡುತ್ತಾನೆ, ಶಿಕ್ಷಣ ಸಚಿವರು ಮಾತಾಡೋದು ಆಯಿತು. ಪೊಲೀಸ್ನವರು ಹೋಗಿ ಕುಳಿತು ಗಂಭೀರವಾಗಿ ಮಾತನಾಡಿ ಸೌಜನ್ಯವಾಗಿ ತರಬೇಕಾಗಿತ್ತು. ಅದನ್ನು ಮಾಡದೆ ಹೊತ್ಕೊಂಡು ಬಂದು ಆಸ್ಪತ್ರೆಗೆ ಹಾಕಿ ಅವ್ರ ಇಚ್ಛೆ ಬಂದಂಗೆ ಆಹಾರನ ಸೂಜಿ ಮೂಲಕ ತುಂಬಿ ಅವರ ಧರ್ಮಪತ್ನಿ ಹೊರಗಿದ್ದರೂ ಬಿಡದೆ ಮಾಡಬಾರ್ದ ಅನಾಚಾರ ಮಾಡಿದ್ದಾರೆ. ಇದು ಅನಾಚಾರ ಅಂತಲೇ ಇವ್ರು ಮಾಡಿರ್ತಕ್ಕಂಥದ್ದು. ನಿಜವಾಗಲೂ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು. ನಮ್ಮ ದೇಶದ ಪಾರ್ಲಿಮೆಂಟ್ ಸದಸ್ಯರುಗಳು, ಇವತ್ತು ಪಾರ್ಲಿಮೆಂಟ್ ಶುರುವಾಗಿದೆ, ಇದರ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕಾಗಿತ್ತು, ಮಾಡಬೇಕು. ಇದು ಭಾಳ ಗಂಭೀರವಾಗಿ ಚಿಂತನೆ. ಮತ್ತು ಆ ಒಂದು ಪ್ರಧಾನ ರಾಜೀನಾಮೆ ಕೊಡಬೇಕು ಅಂತೇಳಿ ಅವರ ಜಿರ್ಲೆ ಪಾರ್ಟಿಯವರು ಪಾರ್ಲಿಮೆಂಟಿಗೆ ನುಗ್ಗೋಕ್ಕೆ ಹೋದರೆ, ಚಳುವಳಿ ಮಾಡೋಕ್ಕೆ ಹೋದರೆ ಲಾಠಿ ಚಾರ್ಜ್ ಸಿಕ್ಕಾಬಟ್ಟೆ ಹೊಡೆದು ಹೊರಗಾಕಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ. ಇವರು ಸತ್ಯಾಗ್ರಹ ಅಂದರೆ BJPಯವ್ರಿಗೂ ಗೊತ್ತಿಲ್ಲ, RSSನವ್ರಿಗೂ ಗೊತ್ತಿಲ್ಲ. ಒಡೆಯೋದು ಸತ್ಯಾಗ್ರಹಿಗಳ ಮೇಲೆ ನಿಜವಾಗಲೂ ಇಡೀ ದೇಶದ ಯುವ ಜನಾಂಗ ಬೀದಿಗೆ ಬರಬೇಕಾಗಿದೆ. ಭಾಳ ಗಂಭೀರವಾಗಿ ಇದನ್ನು
ಚಿಂತನೆ ಮಾಡಬೇಕಾಗಿದೆ. ಕರ್ನಾಟಕದಲ್ಲೂ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ JCB ಮಾತಲ್ಲ ಹೋಗಿ ಮಾತಾಡಿ ತಗೊಂಡೋಗಿ ತಪ್ಪಾಗಿದೆ ಏನಾದರೂ ಒಂದು ಅವ್ರಿಗೆ ಹೇಳಿ ಅವ್ರಿಗೆ ಅನುಕೂಲ ಮಾಡಿ ಬೇರೆ ಕಡೆ ಅಥವಾ ಸ್ವಲ್ಪ ಒತ್ತುವರಿ ಮಾಡಿ ಹೇಳ್ಬೋದಾಗಿತ್ತು. ಯಾವುದೂ ಹೇಳದೆ ಆ ಕೃಷ್ಣ ಬೈರೇಗೌಡ ಸ್ಟಂಟ್ 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 ಅವ್ರು ರೆವಿನ್ಯೂ ಮಂತ್ರಿ ಆಗಿದ್ದಾಗಲೂ ಇದ್ದಕ್ಕಿದ್ದಂಗೆ ಆಫೀಸ್ಗಳಿಗೆ ಹೋಗೋದು, ಎಲ್ರಿ ತಹಶೀಲ್ದಾರ್, ಎಲ್ರಿ AC, ಈ ಥರ ಮಾತಾಡಿ ಭಾಳ ದೊಡ್ಡ ಮನುಷ್ಯನೇನೋ ಅಂತ ಅನ್ಸ್ಕೊಂಬಿಟ್ರು. ಅಲ್ಲಿ ಹೋಗಿ ಇವತ್ತು ಆಗಿರುವ ಅನ್ಯಾಯ, ಕರ್ನಾಟಕದಲ್ಲಿ ಫುಟ್ಪಾತ್ಗಳನ್ನು JCBಯಿಂದ ತೆಗೆದು ಹಾಳು ಮಾಡಿದ್ದಾರೆ. ಇವತ್ತು 4,000 ಕೋಟಿ ಫುಟ್ಪಾತ್ ವ್ಯಾಪಾರಿಗಳಿಗೆ ನಷ್ಟ ಆಗಿದೆ. ಫುಟ್ಪಾತ್ ವ್ಯಾಪಾರಿಗಳ ನಷ್ಟ ತುಂಬಿಕೊಡಬೇಕು. JCB ಕಾರ್ಯಾಚರಣೆ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ. ಕನ್ನಡ ಚಳವಳಿ ಪಕ್ಷ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ರಾಷ್ಟ್ರಕವಿ ಕುವೆಂಪುರವರು ನನ್ನ ಬಗ್ಗೆ ಬಹಳ ಗೌರವ, ಪ್ರೀತಿ. ಅವರು ಮೈಸೂರಿನಲ್ಲಿ ಅವರು ಉಸಿರಿರುವವರೆಗೂ ನಾನು ಹೋಗಿದ್ದೇನೆ. ಪ್ರತಿ ವರ್ಷ ಅವರ ಜನ್ಮ ದಿನಾಚರಣೆಗೆ ಹೋಗಿದ್ದೇನೆ ಮತ್ತು ಮನೆ ಬಾಗಿಲ ಸನ್ಮಾನ ಅವರಿಬ್ಬರಿಗೂ ಪತಿ ಇಬ್ಬರಿಗೂ ಮಾಡಿದ್ದೇವೆ. ಈ ನಾಡಗೀತೆಯಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತಿಕ ಜೈನ ಎಂತದ ಜೈನರ ಉದ್ಯಾನ ಅಂತ ಅದು ಮೂಲ ರಾಷ್ಟ್ರಕವಿ ಕುವೆಂಪುರವರು. ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅದ್ಭುತವಾದ ನಾಡಗೀತೆ ರಾಷ್ಟ್ರಕವಿ ಕುವೆಂಪುರವರು ರಚನೆ ಮಾಡಿದ್ದು. ಈಗ ಕುವೆಂಪುರವರೇ ಬದುಕಿದ್ದು ನಾನು ರಾಜ್ಯಗೀತೆಯನ್ನು ಬದಲಾವಣೆ ಮಾಡ್ತೀನಿ ಅಂತಂದರೆ ಅದು ಅವ್ರಿಗೆ ಸೇರಿದ್ದು. ಈಗ ಕುವೆಂಪುರವರು ಎಷ್ಟು ವರ್ಷ ಆಯಿತು ದೈವಾಜ್ಞರಾಗಿ. ಈಗ ನೀವು ಬಂದವರೆಲ್ಲ ನಿಮ್ಮ ಇಚ್ಛೆ ಬಂದಂಗೆ ನಾಡಗೀತೆಯನ್ನು ಬದಲಾವಣೆ ಮಾಡೋದು ಅಕ್ಷಮ್ಯ ಅಪರಾಧ. ಯಾವ ಕಾರಣಕ್ಕೂ ಬದಲಾವಣೆ ಮಾಡೋದಕ್ಕೆ ಬಿಡೋದಿಲ್ಲ. ಕವಿ ಯಾವ ರೀತಿ ಬರೆದಿದ್ದರೂ ಅದರಲ್ಲಿ ಕಾಮ ಫುಲ್ ಸ್ಟಾಪ್ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲವೇ ಇಲ್ಲ. ಇದನ್ನು ನೀವು ಯಾರು ಏನೇ ಹೇಳಲಿ ಅವ್ರು ಹೇಳ್ತಾರೆ ಸರ್ಕಾರ ಇದಕ್ಕೊಂದು ಸಮಿತಿ ಮಾಡಿತ್ತು, ಸರ್ಕಾರದ ಸಮಿತಿ ಮುಂದೆ ನಾವು ಹೇಳ್ದು ಅಂತ. ಯಾಕೆ ಹೇಳಿದ್ರಿ? ಸರ್ಕಾರ ಸಮಿತಿಯನ್ನೇ ವಿರೋಧ ಮಾಡಬೇಕಾಗಿತ್ತು. ಹೋಗಲಿ, ಸರ್ಕಾರ ಸಮಿತಿಯಲ್ಲಿ ಮಾತನಾಡುವಾಗ ನೀವು ಬದ್ಧವಾಗಿ ಇಲ್ಲಿ ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಬರಿಬೋದಾಗಿತ್ತು. ಅದು ಬಿಟ್ಟು ಸರ್ಕಾರ ಸಮಿತಿ ಮಾಡಿದ್ರು ನಾವೆಲ್ಲ ಸರ್ವಾನುಮತದಿಂದ ಒಪ್ಪದೋ, ಅದಲ್ಲ, ಖಂಡಿತ ಗೌರವ ಅಲ್ಲ. ಇದು ರಾಷ್ಟ್ರಕವಿ ಕುವೆಂಪುರಗಲ್ಲ, ಸಮಗ್ರ ಕನ್ನಡ ನಾಡಿಗೆ ಅಗೌರವ ಮಾಡಿದಂಗಾಗುತ್ತೆ. ನಾಡಗೀತೆಗೆ ಅಗೌರವ ಯಾವ ಕಾರಣಕ್ಕೂ ಮಾಡೋಕ್ಕೂಡ್ದು. ಪ್ರೆಸ್ ಕ್ಲಬ್ಗೆ ಸುಮಾರು 2 ಕೋಟಿ ಕೊಡ್ತೀನಿ, ಇದು ಸತ್ಯ ಹೇಳ್ತಾ ಇದ್ದೀರಿ. ನೀವು ಎಲ್ರಿ ಇವರು ಮುಖ್ಯಮಂತ್ರಿ ಆಗೋದಿಲ್ಲಿ ಕೊಡೋದಿಲ್ಲ ಅನ್ಬೋದು. ಸೋಷಿಯಲ್ ಮೀಡಿಯಾ ನೋಡಿ, ಹೋಗ್ತಾ ಇದೆ ಲಕ್ಷಾಂತರ ಜನ ವಾಟಾಡ್ ಅಂತ ಬರ್ತಾ ಇದೆ. ಆದ್ದರಿಂದ ಕಾಲ ಸನ್ನಿಹಿತವಾಗಿದೆ. ನಿಮ್ಗೆ ಹೇಳೋದಾದರೆ ನಾನು 73ರಲ್ಲಿ ಆಗಬೇಕಾಗಿತ್ತು.
ಆಗೋಯ್ತು. ಅವನು ಅಂದೇ ಸೀರಾ ವಯಸ್ಸು. ಈಗ ನೀವು ಈ ನಿಮ್ಮ ಏನಾಗುತ್ತೆ ಅಂದರೆ ಎಲ್ರೇ ಇವರೆಲ್ಲ ಸಾವಿರಾರು ಕೋಟಿ ಇಟ್ಟಿದ್ದಾರೆ, ಇವರೆಲ್ಲ ಸಾವಿರಾರು ಕೋಟಿ ಇಟ್ಟಿದ್ದಾರೆ, ವಾಟಾಳ್ ನಾಗರಾಜ್ ಎಲ್ಲಿ ಹಾಕ್ತಾರೆ, ನಿಮಗೆ ಪ್ರೀತಿ ಇದೆ ಬಟ್ ಎಲ್ಲಿ ಹಾಕ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಗುಯ್ ಅಂತ ನಡೀತಾ ಇರುತ್ತೆ. ನಾನು ಆಗ್ತೀನಿ ಅನ್ನುವ ಭರವಸೆ ನನಗಿದೆ. ನೀವು ನಮ್ಮ ಪರ ನಿಂತರೆ ಖಂಡಿತ ನಾವು ಆಗೋದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲವೇ ಇಲ್ಲ. ಆದ್ದರಿಂದ ಈ ಮೈಸೂರು ಪ್ರೆಸ್ ಕ್ಲಬ್ಗೆ ನನಗೆ ಭಾಳ ಬಾಂಧವ್ಯ ಇದೆ. ಅದರ ರೂಪನೇ ಬೇರೆ ಮಾಡ್ತೀವಿ ನಾವು ಬಂದರೆ, ಗೊತ್ತಾಯ್ತಾ. ಮತ್ತು ಮೈಸೂರು ದಸರಾ ಕನ್ನಡ, ಮೈಸೂರು ದಸರಾ ಅಂದರೆ ಕನ್ನಡ ದಸರಾ, ಮೈಸೂರು ದಸರಾ ಅಂದರೆ ಕನ್ನಡಿಗರ ದಸರಾ, ಕನ್ನಡ ಕಲಾವಿದರು, ಕನ್ನಡ ನರ್ತರ, ಕನ್ನಡ ಸಂಗೀತ ಕೊಡಿದ್ರೆ ನಿಂತರೆ ಎಲ್ಲೆಲ್ಲೂ ಕನ್ನಡ. ಇಡೀ ಹೊಸ ಇತಿಹಾಸವೇ ಮೈಸೂರು ದಸರಾದಲ್ಲಿ ಆಗಬೇಕು. ಕನ್ನಡ ಕುಣಿಬೇಕು, ಕನ್ನಡ ನಲಿಬೇಕು, ಕನ್ನಡಿಗರಿಗೆ ಶಕ್ತಿ ಬರಬೇಕು. ಜನ ಸಾಯ್ತಾರೆ ಅಂತೇಳಿ ನೀವು ಕ್ರಿಕೆಟ್ನಲ್ಲಿ 16 ಜನ ಸತ್ರಲ್ಲ, ಏನು ಮಾಡಿದ್ರಿ ನೀವು? ಒಬ್ಬ ಮಂತ್ರಿ ರಾಜೀನಾಮೆ ಕೊಡಲಿಲ್ಲ. ನಿಮ್ಗೆ ಹೇಳಿದರೆ ಕ್ರಿಕೆಟ್ ನಡೆಸಿದವರು ಡಿ ಕೆ ಶಿವಕುಮಾರ್, ಕ್ರಿಕೆಟ್ ನಡೆಸಿದವರು ವಿಧಾನಸೌಧ ಮುಂದೆ ಡಿ ಕೆ ಶಿವಕುಮಾರ್ ಭದ್ರವಾಗಿ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಅದರಲ್ಲಿ ಅವ್ರು ಕೊಡಲಿಲ್ಲ, ಜನ ಸತ್ತಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಇಡೀ ದೇಶ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಒದಗಿಸಬೇಕು. ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಎಲ್ಲ ಅನೇಕ ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು 2, 3 ಡಿಗ್ರಿ ಮಾಡಿ ಮನೆಯಲ್ಲಿ ಕೂಡ್ತಿದ್ದಾರೆ, ಉದ್ಯೋಗ ಇಲ್ಲ. ಶಿವಕುಮಾರ್ ಎಚ್ಚರ, ಉದ್ಯೋಗ ಇಲ್ಲ. ನರೇಂದ್ರ ಮೋದಿಯವರೇ ಎಚ್ಚರ, ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲದೇ ಇದ್ದರೆ ಬೀದಿಗೆ ಬರ್ತಾರೆ. ಭಾಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ